ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗನಾನಮ್ಮ. ಸ್ನೇಹ ಅಜರಾಮರ, ಫ್ರೆಂಡ್ಶಿಪ್ಸ್ ಫಾರ್ ಎವರ್ ಅಂತ ಕೇಳಿರ್ತೀವಿ. ಆದರೆ ಎಲ್ಲ ಫ್ರೆಂಡ್ಶಿಪ್ಸು ಫಾರ್ ಎವರ್ ಇರುತ್ತಾ? ನೀವು ಆ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಕೆಲವೊಬ್ಬರು ಇರ್ತಾರೆ, ಚಿಕ್ಕ ವಯಸ್ಸಿಂದ ಜೊತೇಲಿ ಬೆಳೆದಿರ್ತೀವಿ, ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ಒಟ್ಟಿಗೆ ಇರ್ತಾರೆ ಎಷ್ಟೊಂದು ಸತಿ. ಆಮೇಲೂ ಕನೆಕ್ಷನ್ ಬಿಡ್ದೇ ನಮ್ಮ ಮಕ್ಕಳುಗಳು ಫ್ರೆಂಡ್ಸ್ ಆಗಿಬಿಟ್ಟಿರ್ತಾರೆ, ನಡ್ಕೊಂಬರುತ್ತೆ. ಆದರೆ ಇನ್ನು ಕೆಲವರು ಆ ಸಂದರ್ಭದಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಸಿಗ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಆಮೇಲೆ ಎಲ್ಲಿ ಹೋಗ್ತಾರೆ ಅಂತ ಕೂಡ ಗೊತ್ತಾಗೋದಿಲ್ಲ, ಯಾಕೆ ಹೋಗ್ತಾರೆ ಅಂತ ಕೂಡ ಗೊತ್ತಾಗಲ್ಲ. ಚಿಕ್ಕ ಮನಸ್ತಾಪ ಇರಬಹುದು, ಅಥವಾ ಅನಿವಾರ್ಯ ಕಾರಣಗಳಿಂದ ಎಲ್ಲೋ ದೂರ ಹೋಗಿರಬಹುದು. ಆ ಟೈಮಿಗೆ ಮಾತ್ರ ಯಾರೂ ನಿಲ್ಲದೆ ಇರುವಾಗ ನಮ್ಮ ಜೊತೆ ನಿಂತಿರ್ತಾರೆ. ಇದು ಇತ್ತೀಚೆಗೆ ನಾನು ಅರಿತುಕೊಂಡ ಸತ್ಯ, ಲೈಫ್ ಲೆಸನ್ ಅಂತ ಹೇಳಬಹುದು. ದೇವರು ಆ ಟೈಮ್ಗೆ ನಮಗೆ ಫ್ರೆಂಡನ್ನ ಒಬ್ಬನ್ನ ಕಳಿಸಿ ನಮಗೆ ಹೆಲ್ಪ್ ಮಾಡಿರ್ತಾನೆ ಅನ್ನಿಸೋ ಅಷ್ಟು ರೀತಿಲಿ ಬಂದು ನಿಂತಿರ್ತಾರೆ. ಆಮೇಲೆ ನಮ್ಮ ಜೀವನದಿಂದ ಹೊರಟು ಹೋಗ್ತಾರೆ. ಕೆಲವೊಂದು ಸತಿ ತುಂಬ ಬೇಜಾರಾಗುತ್ತೆ, ಆದರೆ ಬೇಜಾರು ಮಾಡ್ಕೊಳ್ದೇ ಇದು ಆಗಿದ್ದು ಒಳ್ಳೆಯದಕ್ಕೆ, ಆ ಟೈಮ್ಗೆ ದೇವರು ಒಬ್ಬ ಏಂಜಲ್ನ ನಮ್ಮ ಜೀವನದಲ್ಲಿ ಕಳಿಸ್ದ ಹೆಲ್ಪ್ ಮಾಡೋಕ್ಕೆ ಅಂತ ಅಂದ್ಕೊಂಡು ಮೂವ್ ಆನ್ ಆಗಬೇಕು ಅನ್ನೋದು ಕಲಿತಿದ್ದು ನಾನು. ನೀವು ಹಿಂಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ?